ತಿಂಗಳು 26ನೇ ತಾರೀಕು ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ.ವಿ. ಗೌತಮ್ ಅವರ ಪರವಾಗಿ ಕಾರ್ಯಕರ್ತರು ಮತ್ತು ಮುಖಂಡರ ಭೇಟಿ ಆಗಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಅವರ ಪರಿಚಯವನ್ನು ಮಾಡಬೇಕು. ಗುರುವಾರದ ಮೂರರ ಭಾಗದಿಂದ ಕೊಳಗಡೆ ಗಣೇಶನ ಆಶೀರ್ವಾದ ಪಡೆದು ಗದರಾಳಿ ಆಶೀರ್ವಾದ ಪಡೆದು ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಇವತ್ತು ಮಾತಾಡಲಿಕ್ಕೆ ಬರೆಯಿತು. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯ ಗೆಳೆಯರು ಸೋದರರಾಗಿರ್ತಕ್ಕಂಥ ಸುರೇಶ್ ಅವರೇ, ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ.ವಿ. ಗೌತಮ್ ಅವರೇ, ನಮ್ಮ ಹಿರಿಯರಾಗಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಜಯಮಂತ್ರಿ ಅನಿಲ್ ಕುಮಾರ್ ಅವರೇ, ಆಧಾರಾಣಿ ಅವರೇ, ಶಿವಣ್ಣ ಅವರೇ, ಜಿಲ್ಲಾಧ್ಯಕ್ಷರೇ, ವೀರಗಂಡೇಗೌಡರೇ, ಮತ್ತವರನ್ನ ಅಮರವರೇ, ಅವರೇ ಮತ್ತು ಇವೆಲ್ಲ ಮತ್ತು ನನ್ನ ಆತ್ಮೀಯ ಗೆಳೆಯರು, ಮಾಜಿ ಶಾಸಕರು, ಕೋಲಾರ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಎಲ್ಲ ಗೌರವಾನ್ವಿತ ಸದಸ್ಯರೇ, ಗುರುವಾರ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರೇ, ಎಲ್ಲ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರು, ಬಂಧುಗಳೇ ಮತ್ತು ಮಾಧ್ಯಮ ಮಿತ್ರರೇ, ಈಗಂದರಿಕೇ ತಿಳಿಸಿದೆ ವಿಚಾರ. ಇದೇ ನೆಲ 26ನೇ ತೇదీ కోలారు లోక్సభ క్షేత్రానికి జరిగే ఎన్నికల నిమిత్తంగా ఈ రోజు మన అభ్యర్థి అయిన కే.వి. గౌతమ్ గారి తరఫున ప్రచారానికై ఈ రోజు మీ ముందుకి వచ్చినాం. గత 5 ఏళ్ళు ಯಾವ పరిస్థితి మనము ఈ ఒక లోక్సభ క్షేత్రంలో ఎదుర్కొన్నాం అనేది మీకు అందరికీ తెలుసు. దానికి ఒక అంతున కారణం మేము కూడా ఉన్నాం. కానీ మేము ఎవరు నిరీక్షించలేదు ఈ రీతిగా పరిస్థితి నిర్మాణం అవుతుంది అని చెప్పి మేమెవరు నిరీక్షణ చేయలేదు. అయినా కూడా ఇప్పుడు మన మాతృ పార్టీ అయిన కాంగ్రెస్ పార్టీకి మనం అందరూ ఇప్పుడు చేరుకున్నాము. పెద్ద ఎత్తున విధానసభ ఎన్నికల్లో 136 సీట్లు 136 సీట్లు మనం గెలిచి ఎలక్షన్ ముందు 5 గ్యారెంటీలని మనము మన రాజ్యంలో మన ఓటు మహాశయుల ముందుకి తీసుకెళ్తుంది. వాళ్ళు మన మీద నమ్మకం పెట్టుకుని పెద్ద ఎత్తున కాంగ్రెస్ పార్టీకి మద్దతు ఇచ్చి గెలిపించిన పరిణామంలో మన గౌరవనీయ ముఖ్యమంత్రి అయిన సిద్ధరామయ్య గారు, ఉప ముఖ్యమంత్రి గారైన శివకుమార్ గారు ఒక నాయకత్వంలో 5 గ్యారెంటీలు ఈ కొత్త ప్రతి ఒక్కరికి అందించున్నాం. గ్యారెంటీలు అందించాలి కదా, మనలో ఎవరు వస్తా పర్వాలేదు అంటే ఎవరు ముసుగు పెట్టి చెప్తా ఉండే, ఎవరికి శబ్దం వస్తా ఉండే. 2000 రూపాయలు మనోళ్ళకి వచ్చేలే, వస్తుందా? బియ్యం దుడ్లో మనోళ్ళకి వచ్చేలే, వస్తా 50 సీట్ పెట్టుకోకపోయినా నింపేస్తారు కదా, ఆడవాళ్ళకి పోయేలే. ఒకే ఒక కార్యక్రమంలో మగవాళ్ళకి అనుకూలమైంది ఇవన్నీ కార్యక్రమం, ఇవన్నీ ఆడవాళ్ళకి అనుకూలం. ಇವತ್ತು 5 ಗ್ಯಾರಂಟಿಗಳು ಬಹಳ ಯಶಸ್ವಿಯಾಗಿ ನಮ್ಮ ಸರ್ಕಾರ ಇವತ್ತು ಅನುಷ್ಠಾನ ಮಾಡಿದೆ. ಇವತ್ತು ಮುಖ್ಯವಾಗಿ ಒಂದು ಮನೆ ಅಭಿವೃದ್ಧಿ ಆಗಬೇಕಾದ್ರೆ ಆ ಸಂಸಾರ
ಮಹಿಳೆಯರಿಗೆ ಕೇಂದ್ರೀಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತು ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ಏನು ನಮ್ಮ ಗಂಡಸರಿಗೆ ಏನು ಕೊಟ್ಟಿಲ್ಲ, ಏನು ನಮ್ಮ ಮನೆ ಹಸುರು ಇವರಿಗೆ అందరికీ ಅಂತ ಹೇಳಿ ಯೋಚನೆ ಮಾಡಬಾರ್ದು. ಆಡೋರು ಗಟ್ಟಿಗೆ ಒಂದು ಕಡೆ ಸಂಸಾರ ಜರುಗಿದೆ. ಅವನಲ್ಲ మీరందరూ ఏం చేస్తారు? పొద్దున్నే కోడి కూసేపు మీకు కాస్తా ఉంటారు. కోడి కూసే పాటగా వచ్చి మునవాళ్ళు బస్ స్టాండ్ లో కొట్టుపెడతారు మగవాళ్ళంతా. ఇంట్లో ఎవరో పని చేసేవాడు, పాలు పిండేదెవరు, జమీందారు పని పెట్టేదెవరు, ఇవన్నీ ఆడవాళ్ళు కదా. ಆ ಕಾರಣದಿಂದ ಮಹಿಳೆಯರಿಗೆ ಇವತ್ತು ಸಮೀಕರಣ ಆಗಬೇಕು, ಮಹಿಳೆಯರಿಗೆ ಇವತ್ತು ಶಕ್ತಿ ತುಂಬಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಬಹಳ ಯಶಸ್ವಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಡೀ ಸಂಪುಟ ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ಅದನ್ನು ಯಶಸ್ವಿಯಾಗಿ ಜಾರಿ ಮಾಡಿದ್ದಾರೆ. ಇವತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಜನ ಬೆಂಬಲವಾಗಿ ನಿಂತಾರಂದ್ರೆ ನಾವು ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ, ಆ ಕಾರಣಕ್ಕಾಗಿ ಇವತ್ತು ಈ ಒಂದು ರಾಜ್ಯದ ಮಹಿಳೆಯರು ಮತ್ತು ಪುರುಷರು ಕಾಂಗ್ರೆಸ್ ಪಕ್ಷದ ಜೊತೆ ನಿಲ್ತಾರೆ ಅಂತಕ್ಕಂಥ ವಿಶ್ವಾಸ ನಿಮಗೆ ಇದೆ. ಅದನ್ನ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಯಲ್ಲೂ ನಾವು ಕಾರ್ಯಕರ್ತರಿಗೆ ಮಹಿಳೆಯರಿಗೆ ನೆನಪು ಮಾಡತಕ್ಕಂಥ ಕೆಲಸ ಆಗುತ್ತೆ. ಇದು ಬಹಳ ಮುಖ್ಯವಾದಂತ ಕೆಲಸ. 10 ವರ್ಷಗಳ ಮೋದಿ ಸರ್ಕಾರದ ಕಾರ್ಯವೈಖರಿಯನ್ನು ನಾವು ನೋಡಿದ್ದೇವೆ. 2014ರಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಸೃಷ್ಟಿಯಾಗಿದೆಯಾ ಉದ್ಯೋಗ? ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸ್ತೀವಿ ಅಂತ ಇಳಿಸಿದಾರ? ಜಿಎಸ್ಟಿ ವಿರುದ್ಧವಾಗಿ ಬೆಲೆಯನ್ನು ಎತ್ತಿದ್ರು. ಇವತ್ತು ಜಿಎಸ್ಟಿ ಇಂದ ಏನು ತೊಂದರೆ ಆಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಅಗತ್ಯ ವಸ್ತುಗಳ ಬೆಲೆ ಇವತ್ತು ಜಾಸ್ತಿ ಆಗಿದೆ. ನಿರಂತರವಾಗಿ ಇವತ್ತು ನಾವು ಪತ್ರಿಕೆಗಳಲ್ಲಿ ಬರ್ತಾ ಇದ್ದೀವಿ, ಎಲೆಕ್ಟ್ರಲ್ ಬಾಂಡ್ ಅಂತ, ಚುನಾವಣಾ ಬಾಂಡ್ ಅಂತ ಹೇಳಿ ಬಿಜೆಪಿಯವರ ನಿಜವಾದ ಮುಖವಾಡ ಇವತ್ತು ಬಯಲಾಗಿದೆ. ಯಾರ್ಯಾರ ಮೇಲೆ ಇವತ್ತು ಜಾರಿ ನಿರ್ದೇಶನಾಲಯಗಳನ್ನ ಬಳಸಿಕೊಂಡು ದಾಳಿಯನ್ನು ಮಾಡಿ ನಂತರ 1 ವಾರ 10 ದಿವಸದಲ್ಲಿ ಅವರ ಹತ್ರ ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ಬಿಜೆಪಿ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಭ್ರಷ್ಟಾಚಾರ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ ಇದು ಭ್ರಷ್ಟಾಚಾರ ಲಕ್ಷ ಒಂದೊಂದು ವ್ಯಕ್ತಿಗೆ ಈ ದೇಶದಲ್ಲಿ ಕೊಡುವಷ್ಟು ದುಡ್ಡು ಸ್ವಿಸ್ ಬ್ಯಾಂಕ್ ಅಲ್ಲಿ ಕಪ್ಪು ಹಣ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ. ನದಿಗಳ ಜೋಡಣೆ ಮಾಡ್ತೀವಿ. 65-70 ವರ್ಷಗಳ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಈ ದೇಶದಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿದರು. ಈ ರೀತಿ ನಾನಾ ಆಪಾದನೆಗಳನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಹೇಳಿದರು. ಇವೆಲ್ಲ ಹೇಳಿದಂತ ಬಿಜೆಪಿ ಪಕ್ಷ 10 ವರ್ಷ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 100 ರೂಪಾಯಿ ಮುಂದಾಯ್ತು. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 100 ರೂಪಾಯಿವರೆಗೂ ಬಂದು ನಿಂತಿದೆ. ಇವೆಲ್ಲ ನಾವು ಇವತ್ತು ತಿಂತಕ್ಕಂಥ ಬೇಳೆ ಇರ್ಬೋದು, ಎಣ್ಣೆ ಇರ್ಬೋದು, ಇವೆಲ್ಲ ಪದಾರ್ಥಗಳ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ. ಗ್ಯಾಸ್ ಸಿಲಿಂಡರ್ ಇವತ್ತು ಎಲ್ಲರಿಗೂ ಉಚಿತವಾಗಿ ಕೊಟ್ವಿ ಅಂತ ಹೇಳಿ ಎಲ್ಲ ಫೋಟೋ ಹಾಕೊಟ್ರು. ಆಮೇಲೆ ಏನಾಯ್ತು, 430
ರೂಪಾಯಿ ಇದ್ದಂತ ಗ್ಯಾಸ್ ಸಿಲಿಂಡರ್ 370ರಿಂದ 430 ರೂಪಾಯಿ ಇದ್ದಂತ ಗ್ಯಾಸ್ ಸಿಲಿಂಡರ್ ಬೆಲೆ 1200 ಹೋಗಿದ್ದು, ಈಗ 1000 ಬಂದಿದೆ ಅಂತ ಕಾಣ್ತದೆ. ಚುನಾವಣೆ ಬಂದ ಸಂದರ್ಭದಲ್ಲಿ ಯಾವ ರೀತಿ ಜನರಿಗೆ ಯಾವಾರಿಸಬಹುದು ಅಂತಕ್ಕಂಥದ್ದನ್ನ ಬಿಜೆಪಿ ಅವರಿಂದ ನಾವು ಕಲಿಯಬೇಕಾಗುತ್ತೆ. ಅನ್ನಭಾಗ್ಯ ಸ್ಕೀಮ್ಗೆ 34 ರೂಪಾಯಿ ಕೊಡ್ತೀವಿ, ಅಕ್ಕಿ ಕೊಡಿ ಕರ್ನಾಟಕಕ್ಕೆ, ನಾವು ಮಾತುಕೊಟ್ಟಿದ್ದೀವಿ ಚುನಾವಣೆಯಲ್ಲಿ, ಅದರಿಂದ ನಡ್ಕೊಳ್ತೀವಿ ಅಂತ ಹೇಳಿ ಒಪ್ಪಿಗೆಯನ್ನು ಕೊಟ್ಟಂತವರು ಮಾರನೇ ದಿವಸ ಕೊಡಕ್ ಬರಲ್ಲ ಅಂತ ಹೇಳಿ ಯಾಕಂದ್ರೆ ಈಗ 3 ತಿಂಗಳಿಂದ 29 ರೂಪಾಯಿಗೆ ಭಾರತ್ ರೈಸ್ ಅಂತ ಇದು ಬಂತು. ಎಲ್ಲಿಂದ ಬಂತು ಭಾರತ್ ರೈಸ್? ಅಂದ್ರೆ ಈಗ ಭಾರತ್ ರೈಸ್ ಜೂನ್ 4ನೇ ತಾರೀಕಿನ ನಂತರ ಭಾರತ್ ರೈಸ್ ಮಾರುಕಟ್ಟೆ ಬರಲ್ಲ, ಜನರಿಗೆ ಸಿಗಲ್ವಾ? ದಯವಿಟ್ಟು ಇದೆಲ್ಲ ನಾವು ಗಮನಿಸಬೇಕಾಗುತ್ತೆ. ಅವ್ರಿಗೆ ಗೊತ್ತಿದೆ ಎಲ್ಲಾ ಕೆಲಸಗಳು ಮುಂಚಿತವಾಗಿ ಮಾಡಿದ್ರೆ ಜನ ಮಾಡ್ಕೋತಾರೆ, ಚುನಾವಣೆ ಸಮೀಪ ಇದ್ದಾಗ ಮಾಡಿದ್ರೆ ನೆನಪಲ್ಲಿ ಓಟ್ ಹಾಕ್ತಾರೆ, ಆಮೇಲೆ 4 ವರ್ಷ ನೋಡ್ಕೊಳ್ಳೋಣ, ಈ ರೀತಿಯಾದಂತಹ ಮನಸ್ಥಿತಿ ಇರ್ತಕ್ಕಂಥವ್ರು ಬಿಜೆಪಿ. ಅದರಿಂದ ಇನ್ನು ರಾಜ್ಯಕ್ಕೆ ಬಂದಂತೆ ರಾಜ್ಯ ಸರ್ಕಾರ ಬಂದ್ರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸರ್ಕಾರ ದಿವಾಳಿ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಗ್ಯಾರಂಟಿಗಳ ಅನುಷ್ಠಾನದಿಂದ ದಿವಾಳಿ ಆಗಿದೆ. ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಕ್ಕಂಥದ್ದು, ಬೊಮ್ಮಾಯಿ ಅವರು 2023 ಫೆಬ್ರವರಿಯಲ್ಲಿ 2,65,000 ಕೋಟಿಗೆ ಬಜೆಟ್ ಮಂಡನೆ ಮಾಡಿದ್ರು. ಚುನಾವಣೆ ಆದ್ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮತ್ತೆ ಮರುಮಂಡನೆ ಮಾಡಿದ್ರು, ಇಂಟ್ರಿ ಬಜೆಟ್ ಮಾಡಿದ್ರು. ಅದರಲ್ಲಿ 3,21,000 ಕೋಟಿಗೆ ಬಜೆಟ್ ಮಂಡನೆ ಮಾಡಿದ್ರು. 2,65,000 ನೀವು 3,21,000 ಏನು ನಾವು ಮಾತುಕೊಟ್ಟಿದ್ವಿ ಗ್ಯಾರಂಟಿಗಳಿಗೆ ಹಣ ಒದಗಿಸ್ತೀವಿ ಅಂತ ಸಿದ್ದರಾಮಯ್ಯನವರು ಕಳೆದ ಬಾರಿ 14ನೇ ಬಜೆಟ್ ಮಂಡನೆ ಮಾಡಿದ ಸಂದರ್ಭದಲ್ಲಿ ಬೇರೆ ಬೇರೆ ಮೂಲಗಳಲ್ಲಿ ಯಾವ ರೀತಿ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಬಹುದು, ಈ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಕ್ಕೆ ಪ್ರತ್ಯೇಕವಾಗಿ ಅದಕ್ಕೆ ಅನುದಾನವನ್ನ ಸಂಪನ್ಮೂಲಗಳನ್ನ ಹೆಚ್ಚತಕ್ಕಂತ ಒಂದು ಕೆಲಸಕ್ಕೆ ಒಂದು ಪ್ರಯತ್ನ ಮಾಡಿ 3,21,000 ಕೋಟಿ ಬಜೆಟ್ ಕೊಟ್ಟರು. ಆದ್ರೂ ಬಿಜೆಪಿ ಅವರು ಹೇಳ್ತಾರೆ ದಿವಾಳಿ ಆಗಲಿಕ್ಕೆ ಸಾಧ್ಯ? ನಿಮ್ಮ ಬಜೆಟ್ ಇದ್ದು 2,65,000 ಕೋಟಿ, ನಮ್ಮ ಬಜೆಟ್ 3,20,000 ಕೋಟಿ. ಏನು ವ್ಯತ್ಯಾಸ ಆಗ್ತಿತ್ತು, ಏನು ಹೆಚ್ಚುವರಿ ಬೇಕಿತ್ತು ದುಡ್ಡು, ಅದನ್ನ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗ ಇವರು ಚುನಾವಣೆಗೆ ಮುಂಚಿತವಾಗಿ ಬೇರೆ ಬೇರೆ ಕಾರಣಗಳಿಗೆ ಯಾವುದೇ ಕಾರ್ಯಕ್ರಮದ ಆಯೋಜನೆಯಲ್ಲಿ ಪ್ರಕಟಣೆ ಮಾಡ್ತಾ ಇರ್ತಕ್ಕಂಥ ಹಲವಾರು ಯೋಜನೆಗಳನ್ನ ಕೈಗೆತ್ತಿಕೊಂಡು ಸುಮಾರು 90
ನೀವು ಓಟ್ ಕೇಳಕ್ ಆಗ್ತಿತ್ತ? ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ನೀವು ಎದೆ ಮುಂದೆ ಇಟ್ಕೊಂಡು ಬಹಳ ಹೆಮ್ಮೆಯಿಂದ ನಮ್ಮ ಸರ್ಕಾರ ಇವತ್ತು ಬಡವರ ರಕ್ಷಣೆ ಬಂದಿದೆ ಅಂತ ಹೇಳಿ ನೀವು ಮುಂದೆ ಓಟ್ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಭೀಕರವಾದಂತ ಬರಗಾಲ ಸುಮಾರು ವರ್ಷಗಳ ಹಿಂದೆ ಇದ್ದಂತ ಪರಿಸ್ಥಿತಿ ಇವತ್ತು ಮತ್ತೆ ಬಂದಿದ್ದೀವಿ. ಕಳೆದ ವರ್ಷ ಇಂಥ ಸಂದರ್ಭದಲ್ಲಿ ಜನ ಸ್ವಲ್ಪ ಮಟ್ಟಕ್ಕೆ ನೆಮ್ಮದಿಯಿಂದ ಇದ್ದಾರಂತೆ. ನಮ್ಮ ಈ 5 ಗ್ಯಾರಂಟಿಗಳ ಫಲ ಇವತ್ತು ಜನ ಇವತ್ತು ನೆಮ್ಮದಿಯಾಗಿ ಗೌರವವಾಗಿ ಬದುಕತಕ್ಕಂಥ ಗುಣ ಹೋದ ರೀತಿಯಲ್ಲಿ ಇವತ್ತು ಬದುಕತಕ್ಕಂಥದಕ್ಕೆ ಅವಕಾಶ ಆಗಿದೆ. ಅದರಿಂದ ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ಮುಂದೆ ಇಟ್ಕೊಂಡು ಮತವನ್ನು ಕೇಳ್ತಕ್ಕಂಥ ಕೆಲಸ ಆಗಿದೆ. ಮಂಜು ಅವರು ನಿಮ್ಗೆಲ್ಲರೂ ಬಹಳ ಆಗ್ತೀರು, ಅವರಿಗೆ ಅನಾನುಕೂಲ ಆಯಿತು, ಬಹಳಷ್ಟು ಗೊಂದಲ ಆಯಿತು, ನಾವೆಲ್ಲರೂ ಬಹಳ ನಿರೀಕ್ಷೆ ಇಟ್ಟಿದ್ರೆ ಅವ್ರಿಗೆ ಪ್ರೀತಿ ಇತ್ತು. ಆದರೆ ಕೊಡುವಂತೆ ಕಡೆ ಕಡೆಗೆ ವಿದ್ಯಮಾನಗಳಾಯಿತು. ಮಂಜು ಅವರು ಎಲ್ಲಿದ್ರು ಜನರ ಜೊತೆ ಇರ್ತಕ್ಕಂಥ ವ್ಯಕ್ತಿ, ಅದಕ್ಕೆ ಅವರನ್ನ ಕೋಲಾರಲ್ಲಿ 30,000ಕ್ಕಿಂತ ಹೆಚ್ಚು ಮತಗಳಲ್ಲಿ ಆಯ್ಕೆ. ಆದ್ರೆ ಎಲ್ಲೋ ಸ್ವಲ್ಪ ನೀವು ಆ ಬೇಸರದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರಿ ಅಂತ ನನಗೆ ಅನ್ಸುತ್ತೆ. ಸ್ವಲ್ಪ ಹುಷಾರಾಗಿದ್ದರೆ ಇವತ್ತು ನಿಮ್ಮ ಜೊತೆಯಲ್ಲಿ ಆಧಾರ ಕೂಡ ಶಾಸಕರಾಗಿರೋದು ಅವಕಾಶ ಆಗ್ತಾ ಇದೆ. ಆದ್ರೂ ಪರವಾಗಿಲ್ಲ, ಇವತ್ತು ಚುನಾವಣಾ ವ್ಯವಸ್ಥೆಯಲ್ಲಿ ಕೆಲವು ಸಂದರ್ಭಗಳು ಬರ್ತಾರೆ. ದಯವಿಟ್ಟು ನಾವು ದುಡ್ಡು ಕೇಳಿದ್ರ ಏನು 70,000 ಓಟು ಆದಿನಾರಾಯಣ ಅವರಿಗೆ ತಾವೆಲ್ಲರೂ ಕಷ್ಟಪಟ್ಟು ಕೊಡಿಸಿದ್ದೀರ. ದಯವಿಟ್ಟು ಇವತ್ತು ಅದು 1 ಲಕ್ಷ ತಲುಪಬೇಕು ಅಂತಕ್ಕಂಥ ಮಾತನ್ನ ನಾನು ಕೇಳಿಕೊಳ್ತಾ ಇದ್ದೀನಿ. 1 ಲಕ್ಷ ಓಟು ನೀವು ಗೌತಮ್ ಅವರಿಗೆ ಕೊಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ. ಮಂಜು ಅವರಿಗೆ ಮತ್ತೊಮ್ಮೆ ಅವರ ಗೌರವ ಉಳಿಸತಕ್ಕಂಥ ನಮ್ಮ ಆದಿನಾರಾಯಣ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ 2028 ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಆದಿನಾರಾಯಣ ಅವರಿಗೆ ಗೆಲ್ಲತಕ್ಕಂಥದಕ್ಕೆ ದಿಕ್ಸೂಚಿ ಆಗ್ತದೆ. ಚುನಾವಣೆ ಆದ್ಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಎಪಿಎಂಸಿ ಎಲ್ಲ ಚುನಾವಣೆಗಳು ಬರ್ತವೆ. ನಂತರ ಮುನ್ಸಿಪಾಲಿಟಿ ಬರ್ತದೆ. ಕಾರ್ಯಕರ್ತರು ಎಲ್ಲರಿಗೂ ಅವಕಾಶ ಆಗ್ತದೆ. ದಯವಿಟ್ಟು ಸರ್ಕಾರ ಇದೆ, ಪ್ರಭಾವಿ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಆಗಬೇಕು. ಅವೆಲ್ಲ ಆಗಬೇಕಾದ್ರೆ ಶಾಸಕರ ಅನುಪಸ್ಥಿತಿಯಲ್ಲಿ ಇವತ್ತು ಲೋಕಸಭಾ ಸದಸ್ಯರನ್ನ ನೀವು ಬೆಳೆಸ್ಕೊಳ್ಳಿಕ್ಕಾಗದೆ ಖಂಡಿತ ಮುಳಬಾಗಿಲು ಕ್ಷೇತ್ರದ ಅಭಿವೃದ್ಧಿ ಮತ್ತಷ್ಟು ಮಾಡುವುದಕ್ಕೆ ಸಹಕಾರಿ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಚುನಾವಣೆಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮಾಧ್ಯಮಗಳಲ್ಲಿ ನಾನಾ ರೀತಿ ಗೊಂದಲಗಳು ಸೃಷ್ಟಿ ಆಗಿರ್ಬೋದು, ಆದರೆ ಅವರೆಲ್ಲರಿಗೂ ನಾವೆಲ್ಲರೂ ಸೇರಿ ಇವತ್ತು ತೆರೆ ಎಳೆದು ಕಾಂಗ್ರೆಸ್ ಪಕ್ಷ ಒಂದೇ, ಕಾಂಗ್ರೆಸ್ ಪಕ್ಷ ಒಂದೇ ಮನೆ, ನಾವೆಲ್ಲರೂ ನಾಯಕರು ಎಲ್ಲರೂ ಒಟ್ಟಾಗಿ ಯಾವುದೇ ಗುಂಪು ಅಂತಕ್ಕಂಥದ್ದನ್ನ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ, ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅಭ್ಯರ್ಥಿ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷದ ಪ್ರಾದೇಶಿಕ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ಅವರ ಗೆಲುವಿಗೆ ನಾವೆಲ್ಲರೂ ನಾವು ಶ್ರಮಿಸಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮನವಿ ಮಾಡ್ತಾ ಇದ್ದೀವಿ. ಪಕ್ಷ ಇದ್ರೆ ಮಾತ್ರ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷ ಇದ್ರೆ ನಾನು MLA ಆಗ್ಬೋದು, ಮಂತ್ರಿ ಆಗ್ಬೋದು. ಪಕ್ಷ ಇದ್ರೆ ಒಬ್ಬರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೋದು, ಮತ್ತೊಬ್ಬರು ತಾಲೂಕು ಪಂಚಾಯತ್ ಮೆಂಬರ್ ಆಗ್ಬೋದು. ಅದರಿಂದ ಇವತ್ತು ಎಷ್ಟೇ ನಮ್ಮ ಮನೆಗಳಲ್ಲಿ ಗೊಂದಲ ಇರಲಿ, ಮತ್ತೊಂದಿರಲಿ, ಇವತ್ತು ಅಂತಿಮವಾಗಿ ಪಕ್ಷದ ಹಿತದೃಷ್ಟಿ ಮುಖ್ಯ. ಪಕ್ಷಕ್ಕಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಬಿಡಬೇಕು. ಇದು ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಈ ಎರಡು ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರೂ ಮೇಲಿದೆ. ವಿಶೇಷವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಗೆಲುವು ಕೊಡಿಸ್ತಕ್ಕಂಥದ್ದು ನಮ್ಮ ಸ್ನೇಹಿತರಾದಂತಹ ಬೈತಿ ಸುರೇಶ್ ಅವರ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ. ಅವರ ಜೊತೆಯಲ್ಲಿ ನಾನು ಈ ಲೋಕಸಭಾ ಕ್ಷೇತ್ರದ ಭಾಗವಾಗಿರೋದ್ರಿಂದ ನನ್ನೂ ಜವಾಬ್ದಾರಿ ಇದೆ. ನಮ್ಮೆಲ್ಲರ ಮೇಲೆ ನಮ್ಮ ನಜೀರ್ ಅಹಮದ್ ಅವರು ಹಿರಿಯರು ಮತ್ತು ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಜವಾಬ್ದಾರಿ ಇದೆ. ಆ
ನಾವೆಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಒಬ್ಬ ವಿದ್ಯಾವಂತ ಯುವಕ ಸ್ಥಳೀಯವಾಗಿ ನಮ್ಮ ಜೊತೆ ಇರ್ತಕ್ಕಂಥವ್ರು ಬೇರೆ ಬೇರೆ ಅವ್ರು ಹೇಳ್ತಕ್ಕಂಥ ಮಾತುಗಳಿಗೆ ಅವಕಾಶ ಕೊಡಬೇಡಿ. ನಾನು 20 ವರ್ಷದಿಂದ ನನಗೆ 20 ವರ್ಷ ರಾಜಕಾರಣ ಆಯ್ತು. ನಾನು 2004ರಲ್ಲಿ ಶಾಸಕ ಆಗಿದ್ದು. ಅವತ್ತಿಂದ ನಾನು ನೋಡ್ತಾ ಇದ್ದೀನಿ ಗೌತಮ್ ಅವರು ಸಕ್ರಿಯವಾಗಿ NSC ಅಂತ ಇದ್ದು ಯುವ ಕಾಂಗ್ರೆಸ್ ಮತ್ತು ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರಾಗಿ ಇವತ್ತು ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ವಿದ್ಯಾವಂತರನ್ನ ಇವತ್ತು ಪಕ್ಷ ಗುರುತಿಸಿದೆ. ಅವರನ್ನ ಕೆಲಸಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಾವೆಲ್ಲರೂ ಈ ಒಂದು ದೈವ ಮೂಡದ ಭಾಗದಿಂದ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಒಂದೇ ಅಲ್ಲ, ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಬಲವನ್ನ ತಾವು ತುಂಬುತ್ತೀರಿ. ತಾವು ಖಂಡಿತ ಕಳೆದ 5 ವರ್ಷಗಳಿಂದ ಎಷ್ಟು ಓಟ್ ಕೊಟ್ಟಿದ್ರಿ ಅದಕ್ಕಿಂತ ಹೆಚ್ಚು ಓಟು ಈ ಬಾರಿ ನಮ್ಮ ಗೌತಮ್ ಅವರಿಗೆ ಮೃಗಾಲಯವನ್ನು ತಾವು ಕೊಡಿಸ್ತೀರಿ ಅಂತಕ್ಕಂಥ ವಿಶ್ವಾಸದೊಂದಿಗೆ ತಾವೆಲ್ಲರೂ ನನಗೆ ಅವಕಾಶ ಮಾಡಿಕೊಡೋದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಕಾಂಗ್ರೆಸ್ ಪಾರ್ಟಿ.